ಲಿಂಗಾರೆಡ್ಡಿ ಕಾಲದಿಂದ ಹಿಡಿದು ಎಸ್.ಸಿ. ಲಿಂಗಾರೆಡ್ಡಿ ಅವರು 3 ಸಾರಿ ಎಂ.ಎಲ್.ಎ ಆಗಿದ್ರು, ಎ. ನಾಗರಾಜ್ ಅವರು 3 ಸಾರಿ ಎಂ.ಎಲ್.ಎ ಆಗಿದ್ದಾರೆ, ಪಿ.ಎನ್. ರೆಡ್ಡಿ ಅವರು ಆಗಿದ್ದಾರೆ, ಎ. ವಿ. ಮುನಿಸಾಪ್ನವರು ಆಗಿದ್ದಾರೆ, ರಾಮೇಗೌಡರು ಆಗಿದ್ದಾರೆ, ಸಂತಳ್ಳಿ ರಾಮೇಗೌಡರು, ಈ ರಾಮೇಗೌಡರು ಅಲ್ಲ, ಸಂತಳ್ಳಿ ರಾಮೇಗೌಡರು, ದಯಾಗಪ್ಪನವರು ಆದ್ರು, ಕೃಷ್ಣೇಶ್ ಶೆಟ್ಟರು ಆದ್ರು, ಇನ್ನೊಬ್ಬರು ಬಂದ ಆಳ್ವಿಕೆ ಮಾಡಿದ್ರು. ಈಗ ನಮ್ಮ ತಾಲೂಕವರು ನಾವು ಇಲ್ಲಿನ ಸ್ಥಳೀಕರು ಅಂತ ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಒಂದು ಸಭೆ ಆಯ್ತು ರೀ ಜೂನಿಯರ್ ಕಾಲೇಜಲ್ಲಿ, ಸಾಮಾನ್ಯ ಶಾಸಕರ ನೇತೃತ್ವದಲ್ಲಿ. ನಾವೊಂದು ಜೂನಿಯರ್ ಕಾಲೇಜ್ ಜಾಗದಲ್ಲಿ, ಪಕ್ಕದ ಜಾಗದಲ್ಲಿ 25 ವರ್ಷದಿಂದ ಕೇಸ್ ಹಾಕೊಂಡಿದ್ದೀನಿ ನಾನು ಮತ್ತು ನಮ್ಮ ಸ್ನೇಹಿತರು. ಅದರಲ್ಲೊಂದಿಬ್ಬರು ತೀರೋಗಿದ್ದಾರೆ, ಪ್ರಕಾಶ್ ಮತ್ತು ಎಂ.ವೈ. ಆಂಜಿ. ಆ ಶಾಲೆ ಆವರಣದ, ಈ ಪ್ರೌಢಶಾಲೆ ಆವರಣ 1945-46 ಮೈಸೂರು ಮಹಾರಾಜರು ಕೊಡ್ತಾರೆ ಶಾಲೆಗೆ ಅಂತ. 1984-85 ಮುನ್ಸಿಪಾಲಿಟಿ ಅವರು ಮಣ್ಣು ತಿಂದುಬಿಟ್ಟು ಯಾರೋ ಒಬ್ಬರ ಹೆಸರಿಗೆ ಬರೆದು ಕೊಡ್ತಾರೆ ಅದು ಖಾತೆ. ಅದರ ವಿರುದ್ಧವಾಗಿ ನಾವು ಒಂದು ಕೋರ್ಟ್ಗೆ ಹಾಕೊಂಡು ಹೈಕೋರ್ಟ್ ಮುಗಿದು, ಹೈಕೋರ್ಟ್ ಅಲ್ಲಿ ಪಾಪ ಲಂಚ ಕೊಟ್ಟು, ಅಲ್ಲೂ ಲಂಚದ ಕೆಲಸ ನಡೀತು, ಲಂಚ ಕೊಟ್ಟು ಮಾಡಿಸ್ಕೊಂಡ್ಬಿಟ್ರು. ಸುಪ್ರೀಂ ಕೋರ್ಟ್ ಹೋಗಿ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅಂದ್ರೆ ಈ ಹಳೆ ಪೆಂಡಿಂಗ್ ಫೈಲ್ಸ್ ಎಲ್ಲ ಲೋಕಲ್ ಅದಾಲತ್ತಲ್ಲಿ ಮಾಡ್ಕೊಳ್ಳಿ ಅಂತ ಕಳಿಸಿದ್ದಾರೆ. ನಿನ್ನೆ ಒಂದು ಸಭೆ ಕರೆದಿದ್ರು, ನಾನು ಹೋಗಿದ್ದೆ. ಯಾಕಂದ್ರೆ ನಾನೊಬ್ಬ ಪಿಟಿಷನರ್ ಕೇಸ್. ಅಲ್ಲಿ ನಮ್ಮ ಸ್ನೇಹಿತರು ಒಬ್ರು ಯಾರು ಜಮೀನು ನಾವು ಕೇಸ್ ಹಾಕೊಂಡ್ರು, ಅವ್ರಿಗೆ ಹೇಳಿದ್ವಿ ಏನಂದ್ರೆ, ಈ ತರ ಗುಪ್ತವರು ಶಾಲೆಗೆ ಈ ತರ ಜಾಗ ಕೊಟ್ಟವ್ರೆ, ರಾಮೇಗೌಡರು ಕೊಟ್ಟಿದ್ದಾರೆ. ಈ ತಾಲೂಕಲ್ಲಿ ಬಹಳಷ್ಟು ಜನ ಬಡವರು 1 ಎಕರೆ 2 ಎಕರೆ ಗೌರ್ಮೆಂಟ್ ನಂಜಮ್ಮ ಅವರು ಈ ತಾಲೂಕಲ್ಲಿ ಕೇಳಿದವರೆಲ್ಲ ಕೊಟ್ಟಿದ್ದಾರೆ ಬಿಡಿ, ಅದರಲ್ಲಿ ಮಾತಿಲ್ಲ. ಇದು ಸರ್ಕಾರಿ ಜಾಗ, ಮೈಸೂರು ಮಹಾರಾಜರು ಕೊಟ್ಟಿರೋ ಜಾಗ. ದಯಮಾಡಿ ಜಾಗಕ್ಕೆ ನೀವು ಕಣ್ಣು ಹಾಕಬೇಡಿ. ನೀವು ಈ ತಾಲೂಕಲ್ಲಿ ತುಂಬಾ ಶ್ರೀಮಂತರಿದ್ದೀರಿ, ಒಳ್ಳೆ ವ್ಯಾಪಾರಸ್ಥರು. ಇವತ್ತಿಡೀ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಸಮುದಾಯನೇ ಒಂದು ಎತ್ತರಕ್ಕೆ ತರಬಹುದು. ಆದ್ರೆ ನೀವು ಮನಸ್ಸು ಮಾಡಿ ಜಾಗ ಬಿಟ್ಕೊಡಿ ಅಂತ ಒಂದು ಮನವಿ ಮಾಡಿದೆ. ಯಾರು ಅಲ್ಲ, ನಮ್ಮ ಮಾಲಿಕ್ ಸಾಹೇಬರಿಗೆ ಮನವಿ ಮಾಡಿದೆ. ಮಾಲಿಕ್ ಸಾಹೇಬರು ಬಾಯಿ ಬಿಟ್ಟು ಏನ್ ಹೇಳಿದ್ರು ಅಂದ್ರೆ, ಮಾತಾಡ್ತಾನೆ ಇದ್ರು. ಅವ್ರು ಬಾಯಿ ತಪ್ಪೊಂದು ಮಾತು ಹೇಳಿದ್ರು, ಸರ್ ಕೋರ್ಟಲ್ಲಿ ನನಗಾದ್ರೂ ಸರಿ ಈ ಕಾಂಪೌಂಡ್ ಒತ್ತುವರಿ ಆಗಿರೋ ಜಾಗ ನಾನು ಬಿಟ್ಕೊಡ್ತೀನಿ ಅಂದ್ರು. ಆದ್ರೆ ಎಂ.ಎಲ್.ಎ. ಅವರು ಒಪ್ಪಲಿಲ್ಲ. ಎಂ.ಎಲ್.ಎ. ಅವರು ಏನ್ ಹೇಳ್ತಾರೆ, ಈಗಲೇ ಇಲ್ಲೇ ಕಾಂಪ್ರಮೈಸ್ ಆಗಿ, ಕಾಂಪೌಂಡ್ ಒಳಗಡೆ ಇರೋದು ನಮ್ದು, ಕಾಂಪೌಂಡ್ ಇಂದ ಆಚೆ ಇರೋದು ಅವ್ರಿಗಾದ್ರೆ ಬಿಟ್ಕೊಟ್ರೆ ಕಾಂಪ್ರಮೈಸ್, ಇಲ್ಲಾಂದ್ರೆ ನೀವು ಒಬ್ಬರೇ ಅಂಗಡಿ ಹೇಳ್ತೀರಿ ಅಂತಾರೆ. ಮಾಲೀಕರಿಗೆ ಇವ್ರು ಪ್ರಶ್ನೆ ಮಾಡ್ಬಿಟ್ರು, ನೀವು ಒಬ್ಬರೇ ಅಲ್ಲ, ನೀವು 4 ಜನ ಪಾರ್ಟ್ನರ್ಸ್, ನೀವು ಒಬ್ಬರೇ ಹೇಳ್ತೀರಿ ಅಂತಾರೆ. ಎಂ.ಎಲ್.ಎ. ಅವ್ರು ಬಂದಿದ್ದ ಉದ್ದೇಶ ಏನಂದ್ರೆ, ಕಾಂಪ್ರಮೈಸ್ ಮಾಡಿ ಯಾರು ಜಮೀನು ಬೇಕು ಅಂತ ಕೇಸ್ ಹಾಕೊಡಲ್ಲ ಅವ್ರು ಬಿಡಿಸಬೇಕು ಅನ್ನೋದು ವಾದ. ನಮ್ಮ ವಾದ ಏನಂದ್ರೆ, ಕಾಲೇಜು ಅದು ಸರ್ಕಾರಿ ಕಾಲೇಜು, ಅಲ್ಲಿ ಓದ್ತಾರಂತ ಬಡವರು ಮಕ್ಕಳು, ಅವರಿಗೆ ಶಾಲೆ ಆವರಣ, ಶಾಲೆಗೆ ಬೇಕು ಅನ್ನೋದು ನಮ್ಮ ವಾದ. ಆದ್ರೆ ಒಬ್ಬ ಎಂ.ಎಲ್.ಎ. ಒಬ್ಬ ಶಾಸಕರು ಸರ್ಕಾರಿ ಜಾಗವನ್ನ ಕಾಲೇಜಿಗೆ ಬಿಡಿಸಬೇಕು ಅನ್ನೋದನ್ನ ಬಿಟ್ಟು ಯಾರೋ ಭೂಗಳ್ರ ಪರವಾಗಿ ನಿಂತ್ಕೊಂಡ್ಬಿಟ್ಟಲ್ಲ ಅಂತ ತುಂಬಾ ನೋವಾಯಿತು ನನಗೆ ರಾತ್ರಿ. ಆದ್ರೆ ನಾವು ಹೇಳಿದ್ವಿ, ಇದು ಕಾಂಪ್ರಮೈಸ್ ಆಗೋ ಇದಿಲ್ಲ, ದಾನವಾಗಿ ಅವ್ರು ಕೊಟ್ಟರೆ ದೇವರು ಒಳ್ಳೇದು ಮಾಡಿ. ಇವತ್ತು ಶುಕ್ರವಾರ ನಿನ್ನೆ ದೇವರು ಭಗವಂತ ಅವ್ರನ್ನ ಚೆನ್ನಾಗಿದ್ದಾನೆ, ಒಳ್ಳೇದು ಮಾಡ್ತಾನೆ, ಬಿಟ್ಕೊಳ್ಳಿ. ಇಲ್ಲ, ಅದು ನಮ್ಮ ತಾಲೂಕಿನ ಬಡವರು ಮಕ್ಕಳು ಏನ್ ಓದ್ತಾ ಇದ್ದಾರೆ, ಅವ್ರು ಸಿಗೋದಾದ್ರೆ ಈ ಶಾಲೆಗೆ ಸಿಗ್ತದೆ, ಕೋರ್ಟಲ್ಲಿ ಮುಂದುವರ್ಸೋಣ ಬಿಡಿ ಅಂತೇಳಿ ಎದ್ದು ಬಂದೆ. ಇದೆ ದಾನಕ್ಕೆ ಮತ್ತು ಶ್ರೀಮಂತರಿಗಿರೋ ವ್ಯತ್ಯಾಸಗಳೇನು ಅಂತ ಹೇಳ್ತಾರೆ. ಇವತ್ತು ಈ ತಾಲೂಕಿನ ಆಡಳಿತ ಹಾಳಾಗೋಗಿದೆ, ಯಾರು ಸರಿಪಡಿಸ್ಲಿಕ್ಕೆ ಆಗದೆ ಇರುವಂತ ವಾತಾವರಣಕ್ಕೆ ಬಂದ್ಬಿಟ್ಟಿದ್ವಿ. ಆದ್ರೆ ಸರೋಗ್ಬೇಕು ಅಂತಿರೋರು ಯಾರಂದ್ರೆ ನಮ್ಮ ಅಣ್ಣ ತಮ್ಮರು, ನಾವು ಮುಸ್ಲಿಮಾನರು.